ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಿದೆ ನೋಡಿ. ಇವತ್ತು ನಾನು ಶಾಲೆಯಲ್ಲಿ ತುಂಟುತನ ಮಾಡಿದೆ ಎಂದು ನಿರ್ಮಲಾ ಮೇಡಮ್ ನನಗೆ ಬೆತ್ತದಿಂದ ಹೊಡೆದರು. ಅಮ್ಮ ಕೇಳಿದಾಗ ಬಿದ್ದು ಬಿಟ್ಟೆ ಎಂದು ಸುಳ್ಳು ಹೇಳಿದೆನು. ನಂತರ ನನ್ನ ತಪ್ಪು ಅರಿವಾಗಿ ದೇವರ ಮುಂದೆ ಕುಳಿತುಕೊಂಡು ಸಾರಿ ಕೇಳಿದೆನು. ನೋಡಿದ್ಯಾ, ನಿಮ್ಮಮ್ಮ ಹೊಡೆಸ್ಕೊಂಡಿದ್ದನ್ನ ಸುಳ್ಳು ಹೇಳಿದ್ದನ್ನೂ ಬರೆದಿದ್ದಾರೆ. ಆಮೇಲೆ ತನ್ನ ತಪ್ಪು ಅರ್ಥ ಆಗಿ ದೇವರ ಹತ್ರ ಸಾರಿ ಕೇಳಿದ್ದನ್ನೂ ಬರೆದಿದ್ದಾಳೆ. ಮಕ್ಕಳು ಅಂದರೆ ಹೀಗಿರಬೇಕು. ಅದಾಗಿರ್ಲಿ ತಾತ, ನಮ್ಮ ಮಮ್ಮಿನೂ ಟೀಚರ್ ಹತ್ರ ಹೊಡ್ಸ್ಕೊಂಡಿದ್ದಾರಾ? ನಮ್ಮಮ್ಮಿ ನಂಬೋದಕ್ಕೆ ಆಗ್ತಾ ಇಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟು. ಯಾಕೆಂದ್ರೆ ಅವ್ರು ಅವಾಗ ಮಮ್ಮಿ ಆಗಿರಲಿಲ್ಲ, ನಿಮ್ಮ ಥರನೇ ಸ್ಟೂಡೆಂಟ್ ಆಗಿದ್ರು. ಅದಕ್ಕೇನೆ ಒದೆ ತಿಂದಿದ್ದು. ಅಯ್ಯೋ ಹೌದಲ್ವಾ, ನಂಗೆ ಗೊತ್ತೇ ಆಗಿಲ್ಲ. ಅದಕ್ಕೆ ಹೇಳೋದು, ಜಾಸ್ತಿ ಹಾರಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ. ನೀನಿನ್ನೂ ಬಚ್ಚ. ಏನಿಲ್ಲ, ನಾನು ಲಾಸ್ಟ್ ಇಯರ್ಗಿಂತ ದೊಡ್ಡವನಾಗಿದ್ದೀನಿ. ಡಿಸೆಂಬರಲ್ಲಿ ಚಿಕ್ಕವನಾಗಿದೆ, ಜಾನ್ವರಿಲಿ ದೊಡ್ಡವನಾದೆ. ಅದಂಗೆ 1 ಇಯರ್ ಕಳೀತಲ್ಲ. ಈಗ ಇದನ್ನ ಕೇಳಿ. ಇದು ನನ್ನ ಫೇವರೇಟು. ನಿಮ್ಮಮ್ಮ ಚಿಕ್ಕ ಹುಡುಗಿಯಾಗಿದ್ದಾಗಲೇ ಒಂದು ಕವನ ಬರೆದಿದ್ಲು. ರಾಜಕುಮಾರ ಒಂದಿನ ಕುದುರೆ ಮೇಲೆ ಬಂದು ನನ್ನನ್ನು ಹೊತ್ಕೊಂಡು ಹೋಗ್ತಾನೆ ಅಂತ. ಆ ವಯಸ್ಸಲ್ಲೇ ಕವಿತೆ ಬರೀತಿದ್ಲು. ಕವಿಯಿತ್ರಿ. ಹೌದಾ, ಅಷ್ಟು ಚಿಕ್ಕ ವಯಸ್ಸಲ್ಲ? ಅವ್ರಿಗೆ ಅವಾಗ್ಲೇ ಅಷ್ಟನ್ನೆಲ್ಲ ಬುದ್ಧಿಶಕ್ತಿ ಇತ್ತು. ಎಷ್ಟಾದ್ರೂ ಟೀಚರ್ ಅಲ್ವಾ ಅಲ್ಲಿ. ಹೋ, ಅಮ್ಮ ಟೀಚರ್ ಅಲ್ವಾ, ಬ್ರೈನ್ ದೊಡ್ಡದಾಗಿರುತ್ತೆ. ನೀನೊಬ್ಳು ಬ್ರೈನ್ ದೊಡ್ಡದಾಗಿರುತ್ತಂತೆ. ಆ ಅಕ್ಕ ತಮ್ಮ ಇಬ್ರು ಸರಿಯಾಗಿದ್ದೀರಾ. ತಾತ, ಅದನ್ನ ರಾಜ್ಕುಮಾರ್ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. ಭೂಮಿ ಮೇಲೆ ಬಿದ್ದ ಪ್ರತಿಯೊಂದು ಮಳೆಯ ಹನಿಯು ಹೇಗೆ? ಸೂಪರ್, ಮೈಂಡ್ ಬ್ಲೋಯಿಂಗ್, ಆಸಮ್, ಬ್ಯೂಟಿಫುಲ್. ಚಪ್ಪಾಳೆ. ಥ್ಯಾಂಕ್ ಯು. ಬಾವಾ, ಮತ್ತೆ ನಾನು ಹೊರಡ್ತೀವಿ ಹಾಗಾದ್ರೆ. ನೀವು ಹೊರಡೋದ? ಹಂಗೆಲ್ಲ ಹೋಗಂಗಿಲ್ಲ. ಇವತ್ತಿದ್ದು ನಾಳೆ ಹೋಗಿ. ಮೊಮ್ಮಕ್ಕಳು ಬಂದ್ಯಾರೆ, ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಬೇಡವಾ? ಏನ್ ಹೇಳ್ತೀಯ ಮಂದಾಕಿನಿ? ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇಲ್ಲ ಅಳಿ ಅಂದ್ರೆ ಭೂಮಿ ಇವತ್ತಿದ್ದೇ ಹೋಗ್ಬೇಕು ಕಂದ. ನೀವೇನ್ ಹೇಳ್ತೀರ ಮಕ್ಕಳ? ಹೌದು ಪಪ್ಪ, ಪ್ಲೀಸ್ ಪಪ್ಪ. ಪ್ಲೀಸ್ ಮಮ್ಮಿ, ಇಲ್ಲ ಅಣ್ಣ, ನಾಳೆ ಹೋಗೋಣ. ಪ್ಲೀಸ್ ಮಮ್ಮಿ, ಪ್ಲೀಸ್. ಸರಿ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.